6,001 ರೂಪಾಯಿ. 6,001 ರೂಪಾಯಿ ಭೀಮಣ್ಣ ಸಲಗಾರ್ ಒಂದೇ ಸಾರಿ. 6,001 ರೂಪಾಯಿ ಭೀಮಣ್ಣ ಸಲಗಾರ್ ದೋನ್ ಬಾರ್. ಕೇಳೋರು ಕೇಳ್ರಿ, ಸ್ವಲ್ಪ ನಮ್ಮ ವಿಡಿಯೋಗ್ರಾಫರ್ ಭೀಮಣ್ಣ ಸಲಗಾರ್ 6,001 ರೂಪಾಯಿ. ಸಲಗಾರ ವಿಚಾರ ಮಾಡ್ರಿ ನಾ ಅಂಕ. ನಾಗಣ್ಣ ಠಕ್ಕ 7,001 ರೂಪಾಯಿ ಒಂದೇ ಸಾರಿ. ನಾಗಣ್ಣ ಠಕ್ಕ 7,001 ರೂಪಾಯಿ ಎರಡನೇ ಸಾರಿ. ನಾಗಣ್ಣ ಠಕ್ಕ 7,001 ರೂಪಾಯಿ ದೋನ್ ಬಾರ್. ಕೇಳ್ಬೇಕಾಗ್ತದ. ನಮ್ಮ ಅನ್ನ ಸ್ವಲ್ಪ ನನ್ನ ಕಡೆ ನೋಡಿ, ನೀವು ಸ್ವಲ್ಪ ಮುಗಿಸೋದ ಹಂಗೆ ಮುಗಿಸ್ಬಿಡ್ತೀನಿ. ಶ್ರೀಯುತದ ನಾಗಣ್ಣ ಠಕ್ಕ 7,001 ರೂಪಾಯಿ. ಶರಣು ನರೋಣ 8,001 ರೂಪಾಯಿ. ಶರಣು ನರೋಣ 8,001 ರೂಪಾಯಿ. ಏಕ್ ಬಾರ್. ಶರಣು ನರೋಣ ಠಕ್ಕ 10,001 ರೂಪಾಯಿ ಒಂದೇ ಸಾರಿ. ಶರಣ ಬಸವೇಶ್ವರ ಮಹಾರಾಜ್ ಕಿ. ಇನ್ನ ಮುಗ್ದಿಲ್ಲ ಯಾದ್ರಿಲ್ಲ ಅಂದೆ ಅಷ್ಟೇ. 10,000 ಏಕ್ ನಾಗಣ್ಣ ಠಕ್ಕ ಏಕ್ ಬಾರ್. ಕೇಳೋರು ಕೇಳಿ. ನಾಗಣ್ಣ ಠಕ್ಕ 10,001 ರೂಪಾಯಿ ಏಕ್ ಬಾರ್. 100ಕ್ಕೂ 100 ಶರಣ ಬಸವನ ಆಶೀರ್ವಾದ ಅಪ್ಪೋರ ಆಶೀರ್ವಾದ ಬರೋ ವರ್ಷದೊಳಗ ಬಂಗಾರ ಕಂಠೇಶ ಅವ್ರ ಮಂತನಕ ಮಕ್ಕಳ ಸಂತಾನ ಕೊಟ್ಟು ಕರುಣಿಸ್ತಾನ ಅನ್ನುವಂಥದನ್ನ ನಾವು ಮರಿಬಾರ್ದು. ಅದರಂಗ ಭಕ್ತಿಯಿಂದ ನಡ್ಕೊಳ್ಬೇಕು. ಮುಗಿಸ್ತೀನಿ ನೋಡ್ರೆ. ನಾಗಣ್ಣ ಠಕ್ಕ 10,001 ರೂಪಾಯಿ ಒಂದೇ ಸಾರಿ. ನಾಗಣ್ಣ ಠಕ್ಕ 10,001 ರೂಪಾಯಿ ದೋನ್ ಬಾರ್. ನಾಗಣ್ಣ ಠಕ್ಕ 10,001 ರೂಪಾಯಿ 3 ಬಾರ್. ಬಂಗಾರ ನೀಲಕಂಠೇಶ್ವರ ಮಹಾರಾಜ್ಗೆ ಜೈ. ಅವರು ಬರಬೇಕು, ಅಪ್ಪ ಅವ್ರಿಂದ ಆಶೀರ್ವಾದ ತಗೊಂಡು ಹೋಗ್ಬೇಕು. ಮುಂದಿನ ಶಿವರುದ್ರ ಕಂಬಾರ್ 1,100. ಶ್ರೀಯುತರಾದ ಅಂಬಾರಾಯ ಕೋಣೆ 1,501 ರೂಪಾಯಿ. ಅಂಬಾರಾಯ ಕೋಣೆ 1,501 ರೂಪಾಯಿ ಏಕ್ ಬಾರ್. ಅಂಬಾರಾಯ ಕೋಣೆ 1,501 ರೂಪಾಯಿ ದೋನ್ ಬಾರ್. ಅಂಬಾರಾಯ ಕೋಣೆ 1,501 ರೂಪಾಯಿ. ಬರ್ರಿ ಕಲ್ಯಾಣಿ ಅಕ್ಕಲ್ಕೋಟ್ 2,001 ದೋನ್ ಬಾರ್. ಇಟ್ ಚಂದದ ನೋಡ್ರೆ. ಇದು ಯಾವಾಗ ಇರ್ತದೆ ಅದೇ ಅವರಿಗೆ ಆಶೀರ್ವಾದ. 2,001 ರೂಪಾಯಿ ಕಲ್ಯಾಣಿ ಅಕ್ಕಲ್ಕೋಟ್. 2,501 ರೂಪಾಯಿ ಅಂಬಾರಾಯ ಕೋಣೆ ಏಕ್ ಬಾರ್. ಕೇಳೋರು ಕೇಳಿ. ಏನ್ರಿ? ನಾಗೇಂದ್ರಪ್ಪ ಪೊಲೀಸ್ ಪಾಟೀಲ 3,001 ರೂಪಾಯಿ ಒಂದೇ ಸಾರಿ. ಚಪ್ಪಳಿ ತಟ್ಟಂಗಾದ್ರ ತಟ್ರಿ, ಇಲ್ಲಾಂದ್ರೆ ಮುಂದೆ ಕೂತ್ರ ಬೆನ್ನಿಗರೆ ದಬ 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 ಹೇರಿ. ಹಿಂದ ಈಗ ಒಂದು ಮಾತು ಹೇಳ್ತೀನಿ, ಚಪ್ಪಳಿ ತಟ್ಟದ್ ಹೆಂಗ ಹಾಕಂತದಂದ್ರ ಹಿಂದಕ್ಕ ಚಿಕನ್ ಗುನ್ನೆ ಅಂತ ಬಂದಿದ್ವು. ಆ ಚಿಕನ್ ಗುನ್ನೆ ಬಂದ ಕೈಕಾಲು ಹಿಡ್ದ ಕ್ಲೀನ್ ಮಾಡ್ತಿದ್ರಲ್ಲ. ಚಪ್ಪಾಳೆ ತಟ್ಟಿದ್ರ ಬರಗಾಲದಾಗ ಮಳಿ ಬಂದಂಗ ಆಗ್ಬೇಕು. ಹೆಸರೇನ್ರಿ? ನಾಗೇಂದ್ರಪ್ಪ ಪೊಲೀಸ್ ಪಾಟೀಲ 3,001 ರೂಪಾಯಿ ಒಂದೇ ಸಾರಿ. ಹೆಸರಾಗಿದೆ ಈಗ. ನಾಗೇಂದ್ರಪ್ಪ ಪೊಲೀಸ್ ಪಾಟೀಲ 3,001 ರೂಪಾಯಿ ದೋನ್ ಬಾರ್. ನಾಗೇಂದ್ರಪ್ಪ ಪೊಲೀಸ್ ಪಾಟೀಲ 3,001 ರೂಪಾಯಿ ದೋನ್ ಬಾರ್. ಕೇಳೋರು ಕೇಳಿ ಮುಗಿಸ್ತೀನಿ ನೋಡ್ರಿ. ಇನ್ನೆರಡು ಸರಿ ಅಂತ ಮುಗಿಸ್ತೀನಿ ನೋಡ್ರಿ. ನಾಗೇಂದ್ರಪ್ಪ ಪೊಲೀಸ್ ಪಾಟೀಲ 3,001 ರೂಪಾಯಿ ದೋನ್ ಬಾರ್ ತೆಗೆದುಕೊಂಡು ಹೋಗ್ತೀರಿ, ಅವರ ಮನೆ ಉದ್ಧಾರ. ಶರಣನ ಉಡುದಾರ ತೆಗೆದುಕೊಂಡು ಹೋದವರು ಮನೆ ಉದ್ಧಾರ ಆಗ್ತದ. ಕಮಿಟಿ ಸವಾಲ 2,001 ರೂಪಾಯಿ. ನಮ್ಮ ಶರಣಾಯ ಶಾಸ್ತ್ರಿಗಳು ಚಿನ್ನಮಯಗಿರಿ 1,001. ಕೇಳೋರು ಕೇಳಿ. 1,001 ಬಹಳ ಚಲೋ ಅದ. ಕೇಳೋರು ಕೇಳಿ. ದತ್ತು ಅಣ್ಣ ರೆಡ್ಡಿ 2,001 ರೂಪಾಯಿ ಒಂದೇ ಸಾರಿ. ದತ್ತು ಅಣ್ಣ ರೆಡ್ಡಿ 2,001 ರೂಪಾಯಿ ಒಂದೇ ಸಾರಿ. ಕೇಳೋರು ಕೇಳಿ.
ದತ್ತು ರೆಡ್ಡಿ ಅಂಬರಾಯ ಕೋಣೆ ಅಡೂರಿ ಅಂಬರಾಯಣ್ಣ ಕೋಣೆ 2501 ರೂಪಾಯಿ ಒಂದೇ ಸಾರಿ. ದತ್ತು ನಮ್ಮೂರಲ್ಲ ದತ್ತು ನೀ ಬಟ್ಟೆ ಹೆಸರನ್ನ ಅಲ್ಲ 3 ಸಾವಿರ ಹೌದಲ್ಲ. ದತ್ತು ರೆಡ್ಡಿ 3001 ರೂಪಾಯಿ ಒಂದೇ ಸಾರಿ. ಅಂಬರಾಯ ಕೋಣೆ ಅವರು ಮೂರೂರಲ್ಲಿ ನೀವು ಬರೀ ಹ್ಞೂ ಅಂದ್ರೆ ನಾ ಎಲ್ಲ ಹೇಳ್ತೇನೆ. ದತ್ತು ರೆಡ್ಡಿ 3001 ರೂಪಾಯಿ ಒಂದೇ ಸಾರಿ. ದತ್ತು ರೆಡ್ಡಿ 3001 ರೂಪಾಯಿ ಎರಡನೇ ಸಾರಿ. ದತ್ತು ರೆಡ್ಡಿ 3001 ರೂಪಾಯಿ. ನಾ ಯಾಕೆ ಹೇಳಿದೆ ಕೇಳಿ. ದತ್ತು ರೆಡ್ಡಿ ಅವರು 3001 ರೂಪಾಯಿ ಎರಡನೇ ಸಾರಿ. ಕೇಳೋ ಏಯ್ ತಗಿ ಏನ್ ಮಾಡಕತ್ತೀರಿ ಚಿಂತು ನೋಡಕತ್ತೀರಿ. ಕೇಳ್ರಿ ಮತ್ತೆ ಬಿಡ್ತೇವೆ ನೋಡ್ರಿ. ಈಗ ಇಚ್ಛೆ ಉಳಿರ್ತಕ್ಕಂಥ ಭಕ್ತಾದಿಗಳು ಈ ಒಂದು ಸವಾಲಿನಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ದತ್ತು ರೆಡ್ಡಿ 3001 ರೂಪಾಯಿ. ದತ್ತು ರೆಡ್ಡಿ 3001 ರೂಪಾಯಿ ಮೂರನೇ ಸಾರಿ. ಶರಣ ಬಸವೇಶ್ವರ ಮಹಾರಾಜ್ಗೆ ಶ್ರೀಯುತರಾದ ದತ್ತು ರೆಡ್ಡಿ ಅವರು ವೇದಿಕೆಗೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದ ಪಡೆದುಕೋಬೇಕಾಗಿ ವಿನಂತಿ. ಕೈ ಕಟ್ಟ ಕೇಳೋರು ಕೇಳಿ ಸರ್ ಹಂಗಾರೆ ಊರಾಗಿರ್ತಿದ್ರು. ಶರಣ ಬಸವೇಶ್ವರರು ಕೇಳೋರು ಜಲ್ಜಲಿ ಕೇಳಬೇಕು. ಬಹಳ ಚಂದ ಡಿಸೈನ್ ಅದಾವ. ಯಾಕೆ ಅವಸರ ಮಾಡಕಂತೀವಿ ಅಂದ್ರ ನೀವು ಕೂಡ್ತೀರಿ. ಇನ್ನ ಬಹಳ ಕಾರ್ಯಕ್ರಮಗಳದಾವ. ಅನೇಕ ಜನ ಗುರುಗಳು ಮಾತಾಡೋರದ, ಧರ್ಮದರ್ಶಿಗಳು ಶರಣಾಗತಿಯವರು ಮಾತಾಡೋರದಾರ. ಕೇಳೋರು ಕೇಳಿ. ಜನ ಸೇರಿರಿ ಭಕ್ತಿಯಿಂದ ನೀವು ಎತ್ತಕಡೆ ಕೇಳಿ ನಿಮ್ ಶಕ್ತಿ ಅನುಸಾರ. ಗಣಪತಿ ಅಕ್ಕಲಕೋಟ 2001 ರೂಪಾಯಿ ಒಂದೇ ಸಾರಿ. 1001 ಬಾರ್. ಕೇಳೋರು 9 ವರ್ಷ ಶರಣಯ್ಯಮೂರ್ತಿಯವರು ಬಡದಾಳಪ್ಪವರ ಪರಮ ಪಾವನ ಸಾನ್ನಿಧ್ಯದೊಳಗ ಶರಣಯ್ಯಪ್ಪ ಅವರ ತಂದೆಯವರು ದೊಡ್ಡಪ್ಪವರು ನಡ್ಕೊಳ್ತಿದ್ರು. ಇವತ್ತ ಶರಣಯ್ಯಪ್ಪವರು ಆ ಚನ್ನಮಲ್ಲೇಶನ ಇನ್ನೊಂದು ರೂಪವೇ ನಮ್ಮೆದುರಿರುವಂತ ನಡೆದಾಡುವ ದೇವರು. ಅದು ಅಭಿನವ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರು ಗುರುಸ್ಥಾನದೊಳಗಿದ್ದು ಸರ್ವ ಭಕ್ತರನ್ನ ಹರಿಸುವಂತ ಕಾರುಣ್ಯ ಮೂರ್ತಿಗಳು. ಕೇಳೋರು ಕೇಳಿ ಅಂತ ತಿಳ್ಕೊಂಡು BP ಶುಗರ್ ಬರಬಾರ್ದು ಚಪ್ಪಾಳೆ ತಟ್ಟಿ. ನಾ ಹೇಳಿದಲ್ಲ ಇದನ್ನ ಹೋಗ 2501 ರೂಪಾಯಿ 3 ಬಾರ್. ಶರಣ ಬಸವೇಶ್ವರ ಮಹಾರಾಜ್ ಕಿ. ಚಿನ್ನದ ಉಂಗುರ ಒಂದು ತೊಲಿ ತಗೋಷ್ಟು ಆಸರು ಮಾಡವ. ಬಂಗಾರದ ಉಂಗುರದ ಚಿನ್ನದ ಉಂಗುರದ ಕೇಳುವಂತ ಪುಣ್ಯಾತ್ಮರು ಕೇಳಬೇಕು. 4001 ರೂಪಾಯಿ. ಬಂಗಾರ ಜಡದಿ ಅಭಿನವ ಶ್ರೀ ಗುರು ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯ ಮಹಾರಾಜಿಗೆ. ಈಗ ಸಮಿತಿಯ ಸವಾಲು 11,000. ಸಮಿತಿಯ ಸವಾಲು 11,000. ಸಾಯಿಬಣ್ಣ ಟಂಕ 5. ಶ್ರೀಯುತರಾದ ಸಂತೋಷ್ ಗುರ್ರಂಜಿ 6,001 ರೂಪಾಯಿ. ಪ್ರಗತಿಪರ ರೈತರು ಬೇಕಾದ್ರೂ ಪೂರ್ವಜನ್ಮ ಪುಣ್ಯ 21 ಅಲ್ರಿ ಸಾವಿರ. ನಮ್ಮ ಡಾಕ್ಟರ್ ಮಾಂತೇಶನ್ ಅವರು 21,001. 21,001 ರೂಪಾಯಿ. ಡಾಕ್ಟರ್ ಮಾಂತೇಶ್ ಸರ್ ಹಳಮಳೆಯವರು ಏಕ್ ಬಾರ್. ಮುಗಿಸ್ಬಿಡ್ರಿ ಜಡ್ಜಿ. ಡಾಕ್ಟರ್ ಮಾಂತೇಶ್ ಆಳ್ಮಳಿ 21,001 ರೂಪಾಯಿ. ಶ್ರೀ ವೀರಭದ್ರಪ್ಪ ಪೊಲೀಸ್ ಪಾಟೀಲ್ 22,001 ರೂಪಾಯಿ. ವೀರಭದ್ರಪ್ಪ ಪಾಟೀಲ್ ತಗೊಂಡು ಬಂದಾರ. ರಾಶಿ ಮಾಡಾಗ ಸೇವೆಯನ್ನು ಮಾಡಿದ್ದಾರೆ. ಕೂರಿಗೆ ಸುಂದರವಾಗಿರುವಂತದ್ದು. ಇವತ್ತು ಒಂದೇ ವೀರಭದ್ರಪ್ಪ ಪೊಲೀಸ್ ಪಾಟೀಲ್
ಒಂದೇ ಸಾರಿ ಡಾಕ್ಟರ್ ಮಾಂತೇಶ್ ಹಾಳ್ಮಳೆ 3 ಬಾರ್ ಹೌದು ಚಪ್ಪಾಳೆ ತಟ್ಟಬೇಕು. 1 ರೂಪಾಯಿ ಸಮಿತಿ ಸವಾಲ 1 ರೂಪಾಯಿ ಚಪ್ಪಾಳೆ ತಟ್ಟಬೇಕು ಎಲ್ಲರೂ. ರಾಮಚಂದ್ರ ಗುರುನಾಜಿ 11,001 ರೂಪಾಯಿ. ಶ್ರೀ ಶರಣ ಬಸವೇಶ್ವರ ಕರಕಿ ಹೊಲದಲ್ಲಿ ಜೋಳ ಬಿತ್ತಿ ರಾಶಿ ಮಾಡಿರ್ತಕ್ಕಂಥ ಒಂದು ಮೇಟಿಯ ಹರಾಜು. ರಾಮಚಂದ್ರ ಗುರುನಾಜಿ 11,001 ರೂಪಾಯಿ 1 ಬಾರ್. ರಾಮಚಂದ್ರ ಗುರುನಾಜಿ 11,000 ಇಟ್ಟಿವಿ ಹೊಲದಾಗಿಟ್ಟಿವಿ ಅಂತಂದ್ರ ಬೇಡಿದವರ ಕೂಡ ಕಲಬುರಗಿ ಶರಣ ಬಸವೇಶ್ವರ ಬಹಳ ಗಟ್ಟಿ. ಶರಣ ಬಸವೇಶ್ವರ ಮಹಾರಾಜ್ ಕಿ ರಾಮಚಂದ್ರ ಗುರುನಾಜಿ ಅವರ ವೇದಿಕೆಗೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದ ಪಡೆದುಕೋಬೇಕಾಗಿ ವಿನಂತಿ. ಅವ್ರು ಯಾರೇ ಬರ್ತಾರ ಹೇಳಿ. ಸೋದರರಾದಂತ ಸಂತೋಷ್ ಗುರುನಾಜಿ ಅವರ ವೇದಿಕೆಗೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದ ಪಡೆದುಕೋಬೇಕಾಗಿ ವಿನಂತಿ. ಇದರಿ ಅದ ಬರ್ಕೋರು ಶಾಣಗಳು ಬರ್ಕೋತಾರೆ ಮಲೋಣ ಆ ಮುಂದೆ ಹೇಳಿ ಲಿಸ್ಟ್ ನಿಂಬಲ್ಲಿ ಹೇಳು ನಂಬಲ್ಲಿ ಅಂದ್ರಾಗಲ್ಲ ಮುಂದಿನಿಂದ ಹೇಳಿ. ಲಾಸ್ಟ್ ಅಲ್ಲಿ ಇದು ಹುಡುಗಿ ಇದು ರಾಘವ್ ಲಾಸ್ಟ್ ಅಲ್ರಿ. ಹೇಳ್ಬೇಕು. ಶ್ರೀ ಶರಣ ಬಸವೇಶ್ವರ ಇದಕ್ಕ ಮುಂಚಿತವಾಗಿ ಬೂದಗ ಹರಾಜು ಮಾಡ್ತಾರೆ. ಶರಣ ಬಸವೇಶ್ವರ ಹಂತಿಯಲ್ಲಿ ಇಟ್ಟಿರ್ತಕ್ಕಂಥ ರಾಶಿ ಮೇಲೆ ಇಟ್ಟಿರ್ತಕ್ಕಂಥ ಬೂದಗ ಸಮಿತಿಯ ಸವಾಲ್ 2,001 ರೂಪಾಯಿ. ಶ್ರೀಯುತರಾದ ಮಲಿಕ್ ಪಿಂಜರ್ ನದಾಫ್ ಅವರು ಹಿಂದೂ ಮುಸಲ್ಮಾನ ಭಾಯಿ ಭಾಯಿ ಭಾರತ ಮಾತೆಯೇ ನಮ್ಮ ತಾಯಿ ಅಂದವ ಶರಣ ಬಸವ ಅಂತ ಇಸ್ಲಾಂ ಧರ್ಮದ ಪುಣ್ಯಾತ್ಮ 1,001 ಏಕ್ ಬಾರ್. ಶ್ರೀಯುತರಾದ ಸಂಜು ಜಂಬಿಗಿ 2,101 ರೂಪಾಯಿ. 2,101 ರೂಪಾಯಿ ಸಂಜು ಜಂಬಿಗಿ. ಶ್ರೀಯುತರಾದ ಮಲಿಕ್ ನದಾಫ್ ಅವರು 2,501 ರೂಪಾಯಿ. ಮಲಿಕ್ ಜಿ ನದಾಫ್ 2005. ಸಮಯ ಆಗ್ಯದ ಈಗಾಗಲೇ ಇನ್ನ ಪರಮ ಪೂಜ್ಯರ ಪ್ರಸಾದ ಆಗಬೇಕು, ಪೂಜೆ ಆಗಬೇಕು. ನಾವೇ ನಮಸ್ಕಾರ ಬರ್ರಿ ಈ ಬಂದ ಅಲ್ಲಿ ಯಾರು ಇಲ್ಲೇವು. ಬಾಡಿ ಇಸ್ ಪ್ರೆಸೆಂಟ್, ಮೈಂಡ್ ಇಸ್ ಅಬ್ಸೆಂಟ್. ಉದ್ದಕ್ಕೆ ಏನ್ರಿ ಹೇಳ್ಕೊಂತ ಹೋಗೋದಾಗಬಾರ್ದು. 6,001 ರೂಪಾಯಿ ಚೆಂಚರಿ ಹೇಳಿ. ಡಾಕ್ಟರ್ ಮಾಂತೇಶ್ ಹಾಳ್ಮಳಿ 6,001 ರೂಪಾಯಿ 2 ಬಾರ್. ಶ್ರೀಯುತರಾದ ಡಾಕ್ಟರ್ ಮಾಂತೇಶ್ ಹಾಳ್ಮಳಿ 6,001 ರೂಪಾಯಿ 2 ಬಾರ್. ಹೆಸರು ಹೇಳ್ರಿ. ಶ್ರೀಯುತರಾದ ಸಂಜು ಜಂಬಿಗಿ 7,001 ರೂಪಾಯಿ. ಡಾಕ್ಟರ್ ಮಾಂತೇಶ್ ಹಾಳ್ಮಳಿ 8,001 ರೂಪಾಯಿ. ಡಾಕ್ಟರ್ ಮಾಂತೇಶ್ ಹಾಳ್ಮಳಿ 8,001 ರೂಪಾಯಿ 1 ಬಾರ್. ಡಾಕ್ಟರ್ ಮಾಂತೇಶ್ ಹಾಳ್ಮಳಿ 8,001 ರೂಪಾಯಿ 2 ಬಾರ್. ಡಾಕ್ಟರ್ ಮಾಂತೇಶ್ ಹಾಳ್ಮಳಿ 8,001 ರೂಪಾಯಿ 2 ಬಾರ್. ಬಿಡ್ತೇವೆ ನೋಡ್ರಿ. ಡಾಕ್ಟರ್ ಮಾಂತೇಶ್ ಹಾಳ್ಮಳಿ 8,001 ರೂಪಾಯಿ 3 ಬಾರ್. ಚಪ್ಪಾಳೆ ತಟ್ಟಬೇಕೆಲ್ಲರೂ. ಡಾಕ್ಟರ್ ಮಾಂತೇಶ್ ಹಾಳ್ಮಳಿ ಅವರ ಬದಲಾಗಿ ಶ್ರೀಯುತರಾದ ಮಲ್ಲಿನಾಥ್ ಹಾಳ್ಮಳಿ ಅವರು ವೇದಿಕೆಗೆ ಆಗಮಿಸಿ
ಪೂಜ್ಯರಿಂದ ಆಶೀರ್ವಾದ ಪಡ್ಕೋಬೇಕಾಗಿ ವಿನಂತಿ. ಈಗ ಕೊನೆಯದಾಗಿ ಶ್ರೀ ಶರಣಬಸವೇಶ್ವರರು ಧರಿಸಿರ್ತಕ್ಕಂಥ ಒಂದು ಲಿಂಗದ ಕಾಯಿ ಇದೆ. ಸಮಿತಿಯ ಸವಾಲು 1001 ರೂಪಾಯಿ. ಸಮಯ ಇಲ್ಲ, ಬೇಗ ಬೇಗ ಬಿಡಬೇಕು. ಭಕ್ತಾದಿಗಳು ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ. ಸಮಿತಿಯ ಸವಾಲು 1001 ರೂಪಾಯಿ. ಶ್ರೀಯುತರಾದ ವೈದ್ಯನಾಥ್ ಸಾವಳಿಗೆ 2501 ರೂಪಾಯಿ. ಬಸವಾಂಬೆ ಪುಣ್ಯಗರದಲ್ಲಿ ಗುರುಲಿಂಗ ಸ್ವಾಮಿಯವರ ಅಪರೂಪದ ಸುತ ಸಿರಿಯಾಗಿ ಬಡದಾಳ ಭಕ್ತರಿಗಳಿರು ಬಡದಾಳ ಭಕ್ತರಿಗಳಿರು ಬಡದಾಳ ಭಕ್ತರಿಗಳಿರು ತೇರಿನ ಮಠದೊಡೆಯ ರಮಾ ಎಷ್ಟು ಜನ್ಮದ ಪುಣ್ಯವಮ ಶ್ರೇಷ್ಠ ಗುರುವರ ದರೆದಾರಮ ಎಷ್ಟು ಜನ್ಮದ ಪುಣ್ಯವಮ ಶ್ರೇಷ್ಠ ಗುರುವರ ದರೆದಾರಮ ಬಡದಾಳ ತೇರಿನ ಮಠದ ಬಡದಾಳ ತೇರಿನ ಮಠದ ಬಡದಾಳ ತೇರಿನ ಮಠದ ಚಂದ್ರಮಲ್ಲ ಶಿವಾಚಾರ್ಯರಮ ಎಷ್ಟು ಜನ್ಮದ ಪುಣ್ಯವಮ ಶ್ರೇಷ್ಠ ಗುರುವರ ದೊರೆತಾರಮ್ಮ ಎಷ್ಟು ಜನ್ಮದ ಪುಣ್ಯವಮ ಶ್ರೇಷ್ಠ ಗುರುವರ ದೊರೆತಾರಮ್ಮ ಬಸವ ಪಟ್ಟಣ ಗ್ರಾಮದಲ್ಲಿ ಬಸವಾಂಬೆ ಪುಣ್ಯಗರದಲ್ಲಿ ಗುರುಲಿಂಗ ಸ್ವಾಮಿಯವರ ಅಪರೂಪದ ಸುತ ಸಿರಿಯಾಗಿ ಬಸವ ಪಟ್ಟಣ ಗ್ರಾಮದಲ್ಲಿ ಬಸವಾಂಬೆ ಪುಣ್ಯಗರದಲ್ಲಿ ಗುರುಲಿಂಗ ಸ್ವಾಮಿಯವರ ಅಪರೂಪದ ಸುತ ಸಿರಿಯಾಗಿ ಬಡದಾಳ ಭಕ್ತರಿಗಳಿರು ಬಡದಾಳ ಭಕ್ತರಿಗಳಿರು ಬಡದಾಳ ಭಕ್ತರಿಗಳಿರು ತೇರಿನ ಮಠದೊಡೆಯರಾದರಮ್ಮ ಎಷ್ಟು ಜನ್ಮದ ಪುಣ್ಯವಮ ಶ್ರೇಷ್ಠ ಗುರುವರ ದೊರೆತಾರಮ್ಮ ಎಷ್ಟು ಜನ್ಮದ ಪುಣ್ಯವಮ ಶ್ರೇಷ್ಠ ಗುರುವರ ದೊರೆತಾರಮ್ಮ ಭಕ್ತ ಜನರ ಭಾವದಲ್ಲಿ ಭಾಗದ ನಿಧಿಯಾದರಮ್ಮ ಶಕ್ತ ಸಮರ್ಥ ಗುರುವೆಲ್ಲರಿಸಿ ಭವರೋಗ ಕಳೆಯುವರಮ್ಮ ಕ್ಷಿತಿಯೊಳಗೆ ಮಾತನಾಡುವ ಕ್ಷಿತಿಯೊಳಗೆ ಮಾತನಾಡುವ ಕ್ಷಿತಿಯೊಳಗೆ ಮಾತನಾಡುವ ದೇವನಾಗಿ ಧರೆಗಿರಿದಾರಮ್ಮ ಎಷ್ಟು ಜನ್ಮದ ಪುಣ್ಯವಮ ಶ್ರೇಷ್ಠ ಗುರುವರ ದರೆದಾರಮ್ಮ ಎಷ್ಟು ಜನ್ಮದ ಪುಣ್ಯವಮ ಶ್ರೇಷ್ಠ ಗುರುವರ ದರೆದಾರಮ್ಮ ಸುಗುಣ ಶ್ರೀಯ ಸಂಪನ್ನರಾಗಿ ಅಗಣಿತ ಮಹಾವೈರಾಗಿ ತ್ರಿಕಾಲಲಿಂಗ ಪೂಜಾಧಾರಿ ತ್ರಿಲೋಕದೊಡೆಯ ಶಿವನವತಾರಿ ಜಗದೊಳಗೆ ಧರ್ಮ ಬೆಳಗಲು ಜಗದೊಳಗೆ ಧರ್ಮ ಬೆಳಗಲು ಜಗದೊಳಗೆ ಧರ್ಮ ಬೆಳಗಲು ಜಗಕ್ಕೆ ಬಂದಿರುವ ಧರ್ಮೋದ್ಧಾರಿ ಎಷ್ಟು ಜನ್ಮದ ಪುಣ್ಯವಮ ಶ್ರೇಷ್ಠ ಗುರುವರ ದರೆದಾರಮ್ಮ ಎಷ್ಟು ಜನ್ಮದ ಪುಣ್ಯವಮ ಶ್ರೇಷ್ಠ ಗುರುವರ
ಜನ್ಮದ ಪುಣ್ಯವಮ್ಮ ಶ್ರೇಷ್ಠ ಗುರುವರ ದೊರೆತಾರಮ್ಮ ಎಷ್ಟು ಜನ್ಮದ ಪುಣ್ಯವಮ್ಮ ಶ್ರೇಷ್ಠ ಗುರುವರ ದೊರೆತಾರಮ್ಮ ನಿತ್ಯ ಸತ್ಯಲೀಲ ಪುರುಷ ಲಿಂಗೈಕ ಜನಮಲ್ಲೇಶ್ವರನ ನಿತ್ಯ ಸತ್ಯಲೀಲ ಪುರುಷ ಲಿಂಗೈಕ ಜನಮಲ್ಲೇಶ್ವರನ ಸಾಕ್ಷಾತ್ ಎದುರಲ್ಲಿ ನಿಂತು ಮಾತಾಡುವ ಮಹಿಮಾ ಪುರುಷ ಶಾಂತಮೂರ್ತಿ ಸಿಂಹಾಸನದಿ ಶಾಂತಮೂರ್ತಿ ಸಿಂಹಾಸನದಿ ಶಾಂತಮೂರ್ತಿ ಸಿಂಹಾಸನದಿ ಕಂಗೊಳಿಸಿರುವ ಶಿವ ಕೈಲಾಸ ಎಷ್ಟು ಜನ್ಮದ ಪುಣ್ಯವಮ್ಮ ಶ್ರೇಷ್ಠ ಗುರುವರು ದೊರೆತಾರಮ್ಮ ಎಷ್ಟು ಜನ್ಮದ ಪುಣ್ಯವಮ್ಮ ಶ್ರೇಷ್ಠ ಗುರುವರು ದೊರೆತಾರಮ್ಮ ಎಷ್ಟು ಜನ್ಮದ ಪುಣ್ಯವಮ್ಮ ಎಷ್ಟು ಜನ್ಮದ ಪುಣ್ಯವಮ್ಮ ಎಷ್ಟು ಜನ್ಮದ ಪುಣ್ಯವಮ್ಮ ಶ್ರೇಷ್ಠ ಗುರುವರು ದೊರೆತಾರಮ್ಮ ಚಿತ್ರಗಿ ವಿಜಯ ಮಹಾಂತೇಶ್ವರ ಮಠದೊಳಗೂ ಸಹಿತ ಸೇವೆ ನಾಡಿನ ತುಂಬೆಲ್ಲ ಸೇವೆಗಿರ್ತಕ್ಕಂಥ ಶಿವಲಿಂಗ ಗವಾಯಿಗಳು ಚಿನ್ಮಯ್ಯವರು ಬಂದು ಅಪ್ಪ ಅವರಿಂದ ಆಸನ ಪಡ್ಕೊಳ್ಬೇಕು. ನಮ್ಮ ಯಾದೂರದ ಗವಾಯಿಗಳು ಶಿವಲಿಂಗ ಗವಾಯಿಗೆ ಅಂತ ಅವ್ರು ಬರಬೇಕು. ಇದರಿಂದ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ವಿನಂತಿ. ಬರ್ರಿ ಟೈಮ್ ಅದೇ ಬರ್ರಿ. ಯಾದೂರ ಗವಾಯಿಗಳಿಗೆ ಸೋಮಣ್ಣ ದಿಕ್ಸಂಗಿ ಇವರು ಸಹಿತ ಬಂದ ಪೂಜ್ಯರಿಂದ ಆಸನ ಸಭೆಗಳನ್ನ ನೋಡಿ ಮಾತಾಡಬೇಕಂತ ನೆಲ ನೋಡಿ ಕುಣಿಬೇಕಂತ ಕೇವಲ ನನ್ನ ಆತ್ಮೀಯ ಸಹೋದರ ಶರಣಯ್ಯ ಶಾಸ್ತ್ರಗಳು ಚಿನ್ಮಯಗಿರಿ ಕೇವಲ 3 ನಿಮಿಷದೊಳಗ ನಮ್ಮ ಮಹಾರಾಜಕ್ಕೆ ಸದ್ಗುರು ಮಹಾರಾಜಕ್ಕೆ ಶಿವಸಾಂಬಜಯ ನಮಃ. 11ರ ಮೇಲೆ ಮತ್ತೊಂದಿಲ್ಲ ಅಂತ ಈಗೆಲ್ಲ ಪರಮ ಪೂಜ್ಯರ ಆಶ್ರಯವರೇ ಹಿರಿಯರು ಅನುಭವಿಗಳಾಗಿರುವಂತಹ ಶಾಂತಕುಮಾರಣ್ಣವರೇ ಮಾರ್ಗದರ್ಶಕರಾದಂತ ಶಿವಲಿಂಗಣ್ಣವರೇ ಹಾಗೂ ಈ ಒಂದು ವೇದಿಕೆಯೊಳಗೆ ಆಗಮಿಸಿರುವಂತ ಪಾದದಲ್ಲಿ ಶರಣೆಂದು ಗುರುವಿಗಿಂತ ಅಧಿಕವಾದ ವಸ್ತು ಮತ್ತೊಂದು ಜಗತ್ತಿನೊಳಗೆ ಇಲ್ಲ ಅಂತ ಹೇಳ್ತಾರೆ. ಯಾರ ಗುರು ಸಿಗೋದು ದುರ್ಲಭ, ಸಿಕ್ಕ ಮೇಲೆ ಗುರುವಿನ ಸೇವೆ ಮಾಡೋದು ಮಹಾ ಸೌಭಾಗ್ಯ ಅಂತ ಹೇಳ್ತಾರೆ. ಅಲೆಕ್ಸಾಂಡರ್ ಅನ್ನುವಂತ ರಾಜ, ದೇಶವನ್ನ ಆಳುವಂತ ಅಲೆಕ್ಸಾಂಡರ್ ಮಹಾರಾಜ ಎಲ್ಲಿ ಹೋದ್ರೂ ಕೂಡ ತಂದೆ ತಾಯಿ ಹೆಸರು ಹೇಳ್ತಿದ್ದಿಲ್ಲ, ಗುರುವಿನ ಹೆಸರು ಹೇಳ್ತಿದ್ದ. ಆ ಅಲೆಕ್ಸಾಂಡರ್ ಮಹಾರಾಜ ಇಡೀ ಜಗತ್ತೆ ಮೆಚ್ಚುವಂತ ಎಂತ ಮಾತು ಹೇಳ್ತಾನಂದ್ರ, ತಾಯಿ ಜನ್ಮ ಕೊಟ್ಟಂತ ಈ ಶರೀರ ಭೂಮಿ ತಾಯಿಯ ಒಡಲ ಸೇರ್ತದ, ತಂದೆ ಕೊಟ್ಟಂತ ಸಂಪತ್ತ ಸಾಯೋ ಕಾಲಕ್ಕ ಮತ್ತೊಬ್ಬರ ಪಾಲಾಗುತ್ತದ. ನಾ ಸತ್ತ ಮೇಲೂ ಕೂಡ ಭೂಮಿ ಮೇಲೆ ನನ್ನ ಹೆಸರೊಳಿಯುವಂತ ವಿದ್ಯೆ ಜ್ಞಾನವನ್ನ ಕೊಟ್ಟಾನ, ಅದಕ್ಕೆ ಅರಿಸ್ಟಾಟಲ್ನ ಹೆಸರನ್ನ ನಾನು ಹೇಳ್ತೀನಿ ಅಂತ. ಗುರು ಕೊಟ್ಟಂತ ವಿದ್ಯೆ, ಗುರು ಕೊಟ್ಟಂತ ಜ್ಞಾನ ಅದು ನಮ್ಮ ಜೊತೆಗೆ ಇರ್ತದ, ನಮ್ಮ ಜೊತೆಗೆ ಬೆಳೀತದ, ನಮ್ಮ ಜೊತೆಗೆ ಹೋದರೂ ಕೂಡ ನಮ್ಮ ಹೆಸರು ಭೂಮಿ ಮೇಲೆ ಉಳಿತದ. ಅದಕ್ಕೆ ಹೇಳ್ತಾರ, ಹುಟ್ಟಿದಾಗ ಮಗುವಿಗೆ ಉಸಿರಿರಲಿ, ಉಸಿರಿದ್ದಾಗ ಮಗುವಿಗೆ ಚಂದದ ಹೆಸರಿರಲಿ, ಉಸಿರು ನಿಂತ ಮೇಲ ಆ ಮಗುವಿನ ಹೆಸರು ಜಗತ್ತಿನೊಳಗ ಉಳಿಯಬೇಕಂದ್ರ ಸಾಕ್ಷಾತ್ ಬಡದಾಳದ ಭಗವಂತ ಚನ್ನಮಲ್ಲ ಶಿವಾಚಾರ್ಯರಿಂದ ಗುರುವಿನ ಆಶೀರ್ವಾದ ಇರಲಿ ಅಂತೇಳಿ ನನ್ನ ಕಿರು ನುಡಿಗಳನ್ನ ಗುರುವಿನ ಪದಕ ಅರ್ಪಿಸಿ ನನ್ನ 4 ತೊದಲು ನುಡಿಗಳಿಗೆ ಮಂಗಲವನ್ನು ನೀಡ್ತೇನೆ. ಶಿವಸಾಂಬದಯ ನಮಃ. ಪಾರ್ವತಿ ಇದಕ್ಕ ಸಮಯ ಜ್ಞಾನ ಅಂತ ಕರೀತಾರೆ. ಇದ್ದುದ್ರೊಳಗ ಸ್ವಲ್ಪದ್ರೊಳಗ ಗುರುವಿನ ಮಹತ್ವವನ್ನ ಅಲೆಕ್ಸಾಂಡರ್ ಗುರುಗಳು ಅರಿಸ್ಟಾಟಲ್ ಅಲ್ಲ, ಅಲೆಕ್ಸಾಂಡರ್ ಗುರುಗಳು ಅರಿಸ್ಟಾಟಲ್, ಶರಣ ಬಸವೇಶ್ವರ ಗುರುಗಳು, ಕಲಿಕೆರೆ ಮಳ್ಳಾರಾಧ್ಯರು, ಮಡಿವಾಳಪ್ಪನ ಗುರುಗಳು, ಗುಡ್ಡದ ಮಹಾಂತ ಶಿವಯೋಗಿಗಳು, ಗೋವಿಂದ ಭಟ್ಟನ ಶರೀಫನ ಗುರುಗಳು ಗೋವಿಂದ ಭಟ್ಟ. ಯಾಕೆ ಮಾತು ಹೇಳ್ತೀನಿ ಅಂದ್ರ, ಗುರುವಿನಿಂದ ಯಾರು ಸಂಸ್ಕಾರವನ್ನು ಪಡ್ಕೊಂಡ್ರ ಅವರುಗಳ ಜನ್ಮ ಸಾರ್ಥಕ ಅಂತ ತಿಳ್ಕೊಂಡು 4 ನಲ್ಮೆಯ ಮಾತುಗಳ ಆಡಿದ ನಮ್ಮ ಶರಣೇಶ್ವರ ಧನ್ಯವಾದಗಳು.
ಅನೇಕ ಊರುಗಳಿಂದ ಬಂದಿರತಕ್ಕಂತ ಭಕ್ತಾದಿಗಳು ಶ್ರೀಮಠದ ಆಶ್ರಯ ತಗೊಂಡಿದ್ದಾರೆ. 11 ದಿನಗಳ ಕಾಲ ತನ್ನ ತಬಲಾ ನುಡಿಸೋದ ಮುಖಾಂತರವಾಗಿ ಜನಮಾನಸದೊಳಗ ಚಿರಸ್ಥಾಯಿಗಳಿರತಕ್ಕಂತ ನಮ್ಮ ಶ್ಯಾಮ್ ಕುಮಾರ್ ಅಣ್ಣ ಜೇರಟಿಗೆ ಅವರು ಬಂದು ಬಡದಾಳದ ಅಪ್ಪ ಅವರಿಂದ ಆಶೀರ್ವಾದ ಪಡ್ಕೊಳ್ಬೇಕು. ಈಗ ದೇಣಿಗೆ ಪಟ್ಟಿ ಹೋದ್ರಿ ಜಲ್ ತಡ ಮಾಡಬೇಕು. ಸಾಹೇಬಣ್ಣ टपकी सीधा कर खोली ಶ್ರೀಮಠಕ್ಕೆ ಕಾಣಿಕೆಯನ್ನು ಕೊಟ್ಟಿರ್ತಕ್ಕಂಥ ಭಕ್ತರ ಹೆಸರನ್ನ ಮೆರವಣಿಗೆ ಇಷ್ಟಪಡ್ತಾ ಇದ್ದೇನೆ. ಭಕ್ತಿ ಸಂಪನ್ನರಾಗಿರ್ತಕ್ಕಂಥ ಐಲಪ್ಪ ನಾಗಶೆಟ್ಟಿ ಸಾಕಿ ನಿಂಬರ್ಗ 501 ರೂಪಾಯಿ, ರಾಮಣ್ಣ ಕೊಟ್ರಗಸ್ತಿ ಪ್ರತಾಬಾದ್ 100 ರೂಪಾಯಿ, ಲಕ್ಷ್ಮೀಕಾಂತ್ ಅಂಬಾಜಿ 1100 ರೂಪಾಯಿ, ರಮೇಶ್ ತುಳೆ 1001 ರೂಪಾಯಿ, ರಾಜು ಗುತ್ತೇದಾರ್ 501 ರೂಪಾಯಿ, ವಸಂತ್ ಜಾಧವ್ 501 ರೂಪಾಯಿ, ಶ್ರೀ ಭೀಮಾಶಂಕರ್ ಸಾಹೇಬಣ್ಣ ಪಗಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು 2501 ರೂಪಾಯಿ, ಶ್ರೀ ಸನ್ ಸಾಹೇಬಣ್ಣ ನಂದರ್ಗಿ ಸಾಕಿ ನೀರಾಪುರ್ 1001 ರೂಪಾಯಿ, ಶ್ರೀ ನಾಗಪ್ಪ ಪೂಜಾರಿ 501 ರೂಪಾಯಿ, ಅದೇ ರೀತಿ ಪರಮೇಶ್ವರ್ ದುಂಡಪ್ಪ ಹುಗಾರ್ 1001. ಬರೀ ಶಾಂತಕುಮಾರ್ ಅವರು ಎಲ್ಲ ಸೇಮ್ ಅವರೇ. ಶಾಂತಕುಮಾರ್ ಅವರು ಸ್ವೀಕರಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ 11 ದಿನಗಳ ಕಾಲ ಬಸವಣ್ಣ ಕಾರ್ಯಕ್ರಮ. ಯಾಕಂದ್ರೆ ನಾವು 11 ದಿನ ಪುರಾಣ ಕೇಳಿದ ಅಷ್ಟೇ ಅದ, ಇನ್ನೊಂದು ಅರ್ಧ ಗಂಟೆ ಕೂತು ಈ ಕಾರ್ಯಕ್ರಮ 11 ದಿನಗಳ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರು ಈ ಭಾಗದ ನಡೆದಾಡೋ ದೇವರು ಬಡದಾಳದ ಭಗವಂತ ಯೋಗಿ ಶಿವಾಚಾರ್ಯ ಆಶೀರ್ವಾದ ಅನ್ನುವಂಥದನ್ನ ನಾವ್ ಯಾವತ್ತೂ ಮರಿಬಾರದಂತ ಹೇಳಿ ನಮ್ಮ ಕೊಕ್ಕಟ್ನೂರಿನ ಪರಮ ಪೂಜ್ಯರು. ಯಾಕಂದ್ರ ನಾವೆಲ್ಲ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದಾಗಿರ್ಬೇಕಾದ್ರ ನಾವು ನಾಗಜರವನ್ನಾಗಿರ್ತಿದ್ರು, ನಮ್ಮ ಗುರುಗಳು ಪತ್ರಿಕೊಲ್ಲಿಯಾಗಿರ್ತಿದ್ರು. ಯಾವಾಗಲೂ ನಮ್ಮ ಮ್ಯಾಗ ಪ್ರೀತಿ ಇರುವಂತ ಕೊಕ್ಕಟ್ನೂರಿನ ಪರಮ ಪೂಜ್ಯರು ಎಲ್ಲ ಗುರುಗಳು 5 ನಿಮಿಷದೊಳಗೆ ತಮ್ಮ ಆಶೀರ್ವಚನ ಗುರುಪಾದಕ್ಕೆ ಸಮರ್ಪಣೆ ಮಾಡ್ತಾರೆ. ಕೊಕ್ಕಟ್ನೂರಿನ ಪರಮ ಪೂಜ್ಯರಿಂದ ಆಶೀರ್ವಚನವನ್ನು ಆಲಿಸೋಣ.